ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಸಖತ್ತಾಗಿತ್ತು. ನಾನಂತೂ ಎಷ್ಟು ಸತಿ ಕೊಟ್ಟರು ಪಾನಿಪುರಿ ತಿಂತೀನಿ. ಬೆಳಗ್ಗೆನೂ ತಿಂತೀನಿ, ರಾತ್ರಿನೂ ತಿಂತೀನಿ, ತಿಂತಾನೆ ಇರ್ತೀನಿ. ನಿಂಬಳಿ ಬರೀ 10 ನಿಮಿಷ ಇದ್ರೆ ಸಾಕು. ಸ್ಟ್ರೀಟ್ ಸ್ಟೈಲ್ ಪಾನಿಪುರಿಯನ್ನ ಈಸಿಯಾಗಿ ಮನೆಯಲ್ಲೇ ಮಾಡಬಹುದು. ಹೈಜಿನಿಕ್ ಆಗಿರುತ್ತೆ ಅಂಡ್ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಮೊದಲಿಗೆ ಪೊಟ್ಯಾಟೊ ಸ್ಟಫಿಂಗ್ ಮಾಡೋದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ 2 ಆಲೂಗಡ್ಡೆ, ಕಡಲೆಕಾಳು, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬ್ಲ್ಯಾಕ್ ಸಾಲ್ಟ್, ರೋಸ್ಟೆಡ್ ಜೀರಾ ಪೌಡರ್, ಧನಿಯಾ, ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾನಿ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಲಿಂಬೆ ಹುಳಿ ಹಾಕಿ ರುಬ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ಹುಣಸೆ ಹಣ್ಣಿನ ನೀರು, ರುಬ್ಬಿದ ಮಸಾಲೆ, ಸಾಕಷ್ಟು ನೀರು ಹಾಕಿ ಅದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ರೋಸ್ಟೆಡ್ ಜೀರಾ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ಪಾನಿಪುರಿ ರೆಡಿ ಆಗುತ್ತೆ. ಕೊನೆಗೆ ಲೆಮನ್ ಸ್ಲೈಸಸ್ ಮತ್ತೆ ಐಸ್ ಹಾಕಿದ್ರೆ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ರೆಡಿ. ಹೆಲ್ತ್ ಟಿಪ್ಸ್: ಪಾನಿಪುರಿ ತಿನ್ನೋದ್ರಿಂದ ಹೃದಯದ ಆರೋಗ್ಯ ಹಾಗೂ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು.